ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆಗೆ. ಇವತ್ತಿನ ನಮ್ಮ ರೆಸಿಪಿ ಒಂದು ಸ್ನ್ಯಾಕ್ಸ್ ರೆಸಿಪಿ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಿಕ್ಕಿರೋ ದೋಸೆ ಹಿಟ್ಟಿಗೆ ಸ್ವಲ್ಪ ನಾನು 2 ಬೌಲಷ್ಟು ಮೈದಾನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಗೋಧಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಸಹ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಶುಂಠಿ, 2 ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಒಂದು 5ರಿಂದ 10 ಈ ರೀತಿ ತರಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ. ಸೊ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ರೀತಿ ನಾವು ಮಸಾಲೆ ರುಬ್ಬಿ ಹಾಕ್ಕೊಳ್ಳೋದ್ರಿಂದ ನಮಗೆ ಒಂದು ಮಸಾಲ ಬೋಂಡ ಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಟ್ರೈ ಮಾಡಿ. ಸೊ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೋಂಡ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನಾವು ನೋಡೋದಕ್ಕೆ ಆಲ್ಮೋಸ್ಟ್ ಮೈಸೂರು ಬೋಂಡ ಥರನೇ ಇರುತ್ತೆ ಸ್ನೇಹಿತರೆ. ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ರೂಪದಲ್ಲಿ ಮಾಡಿಕೊಡಿ. ನೋಡಿ ಇವಾಗ ನನಗೆ ಹಿಟ್ಟು ರೆಡಿ ಆಗಿದೆ. ಇದನ್ನು ನೆನೆಯೋಕ್ಕೆ ಒಂದು 10ರಿಂದ 20 ನಿಮಿಷ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ರೆಡ್ ಚಟ್ನಿ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ. ಈಗ 2 ಟೊಮೊಟೊನ, ಹಸಿ ಟೊಮೊಟೊ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಒಂದು 8ರಿಂದ 10, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಕಟ್ ಮಾಡಿರೋವಂಥ ಈರುಳ್ಳಿನ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಬಜ್ಜಿ, ಬೋಂಡಾಗೆ, ಪಡ್ಡುಗೆ ಈ ರೀತಿ ಮಾಡ್ಕೊಂಡು ತಿನ್ನೋವಂಥ ಸ್ನ್ಯಾಕ್ಸ್ ರೆಸಿಪಿಗೆ ತುಂಬ ಇನ್ಸ್ಟೆಂಟಾಗಿ ಆಗೋಗುತ್ತೆ ಚಟ್ನಿ. ಅದೇ ರೀತಿ ತುಂಬ ರುಚಿನೂ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಸೊ ಇವಾಗ ಚಟ್ನಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಎಣ್ಣೆ ಹಾಕಿ ಸ್ವಲ್ಪ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ಇದ್ದರೆ ಚೆಚ್ಬಿಟ್ಟು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಚಾನಲ್ಗೆ ಹೊಸೊಬ್ಬರಾಗಿದ್ದೀರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಾನಲಲ್ಲಿ ನೀವು ಒಳ್ಳೊಳ್ಳೆ ರೆಸಿಪಿಗಳು ಸಿಗುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಳ್ಳೆ ಗುಡ್ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರುವಂತಹ ಚಟ್ನಿಗೆ ಈ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಅಷ್ಟೇ ಸ್ನೇಹಿತರೆ. ಬಿಸಿಯಾಗಿ ಬಜ್ಜಿ, ಬೋಂಡ ಮಾಡಿಕೊಂಡು ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಸೊ ಇವಾಗ ಹಿಟ್ಟನ್ನು ನೋಡೋಣ ಬನ್ನಿ. ನೋಡಿ ಹಿಟ್ಟು ನನಗೆ 10ರಿಂದ ಒಂದು 15 ನಿಮಿಷ ನೆನೆಯೋಕ್ಕೆ ಇಟ್ಟಿದ್ದೆ. ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಸೊ ಇವಾಗ ಈ ರೀತಿ ಮೈಸೂರು ಬೋಂಡಗಳ ಥರ ನಾವು ಬಿಟ್ಕೊಂಡ್ರೆ ನೋಡಿ ಒಂದು ಕಡೆ ಹಾಕ್ತಾಯಿದ್ದೀನಿ. ತನ್ನ ಪಾಡಿಗೆ ತಾವೇ ಈ ರೀತಿ ಟರ್ನ್ ಆಗ್ತಾಯಿದೆ. ಅಷ್ಟೊಂದು ಸ್ಪೈಸಿಯಾಗಿ ಬರುತ್ತೆ. ಸೊ ಸ್ನೇಹಿತರೆ, ಒಂದು ಹೇಳೋದು ಮರೆತೆ, ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ. ಸೊ ಅದು ಸ್ಕಿಪ್ ಆಗಿದೆ ನಿಮಗೆ. ಸೊ ನೋಡಿ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಮೇಲೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ದೋಸೆ ಹಿಟ್ಟಾಗಲಿ, ಇಡ್ಲಿ ಹಿಟ್ಟಾಗಲಿ ಮಿಕ್ಕಿದ್ರೆ ಒಬ್ಬರಿಬ್ರಿಗಾಗುತ್ತೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಾಗಲ್ಲ ಅನ್ನೋರು ಈ ರೀತಿ ಮಕ್ಕಳಿಗೆ ಸಾಯಂಕಾಲ ಬರೋ ಟೈಮ್ಗೆ ಸ್ನ್ಯಾಕ್ಸ್ ರೂಪದಲ್ಲಿ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನಮ್ಮ ಮನೆಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ಇವಾಗ ಒಂದು ಮೇಲ್ಗಡೆ ಕಲರ್ ಟರ್ನ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿ. ಆಲ್ಮೋಸ್ಟ್ ನೋಡೋದಕ್ಕೆ ನಮಗೆ ಮೈಸೂರು ಬೋಂಡ ಥರನೇ ಇರುತ್ತೆ. ಬಟ್ ಟೇಸ್ಟ್ ವಿಷಯಕ್ಕೆ ಬಂದರೆ ನೀವೇ ಒಮ್ಮೆ ಮಾಡಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟ್ ತೆಗೆದಿಡಿ. ನೀವು ಎಣ್ಣೆಯನ್ನು ಬಿಸಿ ಆದಮೇಲೆ ಎಣ್ಣೆಯನ್ನು ತುಂಬ ಕಾಯಕ್ಕಿಡಬಾರ್ದು. ನಾವು ಈ ಬೋಂಡ ಎಲ್ಲ ಬಿಟ್ಟ ಮೇಲೆ ಎಣ್ಣೆಗೆ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಬೇಕು. ಇಲ್ಲ ಅಂತಂದರೆ ಮೇಲ್ಗಡೆ ಕಲ್ಲರೆಲ್ಲ ಫುಲ್ಲು ಸೀದೋಗಿಬಿಟ್ಟು ಒಳಗಡೆ ಹಸಿ ಹಿಟ್ಟಂಗೆ ಉಳಿದ್ಬಿಡುತ್ತೆ ಸ್ನೇಹಿತರೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಅಂತಂದರೆ ಅಷ್ಟು ಚೆನ್ನಾಗಿದೆ. ಸೊ ಇವಾಗ ನಾವು ಮಾಡ್ಕೊಂಡಿರೋವಂತಹ ಟೊಮೊಟೊ ಚಟ್ನಿಯ ಜೊತೆ ಸರ್ವ್ ಮಾಡಿದ್ರೆ ರೆಡಿ. ನಮ್ಮ ಒಂದು ಬಿಸಿಯಾದ ಬೋಂಡ ರೆಡಿಯಾಗಿದೆ. ಸ್ನ್ಯಾಕ್ಸ್ ರೂಪಕ್ಕಂತೂ ಇದು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.